ಬುಕ್ ಓದ್ತಾ ಇದ್ದೀನಿ ಇವಾಗ. ನೋಡ್ತಿರಲ್ಲ, ಇಲ್ಲೊಂದು ಬುಕ್ ಇದೆ, ಇಲ್ಲೊಂದು ಬುಕ್ ಇದೆ. ಇವೆರಡು ಓದ್ತಾ ಇದ್ದೀನಿ ಇವತ್ತು. ಬಟ್ ಇದು ಓದ್ತಾ ಓದ್ತಾ ತಲೆಯಲ್ಲಿ ಎಷ್ಟೊಂದು ಥಾಟ್ಸ್ ಬರ್ತಾ ಇದೆ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಕೊಡಿ. ಈ ಬುಕ್ ಒಂದು ಸ್ವಲ್ಪ ಇನ್ನೊಂದು 2 ಪೇಜ್ ಓದ್ಬಿಟ್ಟು ಬರ್ತೀನಿ ನಿಮ್ಮ ಜೊತೆಗೆ ಮಾತಾಡೋಣ. ಇವತ್ತೊಂದು ಬ್ಲಾಗ್ ಮಾಡೋಣ. ಇವತ್ತು ನಾನು ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡೋಣ ಅಂತ ಅನಿಸ್ತದೆ ನನಗೆ. ಇನ್ ಜನರಲ್ ಲೈಫ್ ಗುರು, ರಿಲೇಷನ್ಶಿಪ್ ಅಂತಲೇ ಅಲ್ಲ, ಲೈಫ್ ಇನ್ ಜನರಲ್. ಇವಾಗ ನನ್ನ ಸರ್ಕಲಲ್ಲಿ ನನಗೆ ಎಷ್ಟು ಜನದ ಡಿವೋರ್ಸ್ಗಳಾಗಿದೆ. ಒಂದು ಇನ್ನೊಂದು ಎಷ್ಟು ಎಲ್ಲ ಪರ್ಫೆಕ್ಟ್ ಇದ್ರೂ ಏನೋ ಒಂಥರ ಅನ್ಹ್ಯಾಪಿನೆಸ್ ಜನರಿಗೆ. ಒಟ್ಟಿನಲ್ಲಿ ಸುಖ ಇಲ್ಲ. ಏನಕ್ಕೆ ಹಿಂಗಾಗ್ತಾ ಇದೆ ಅಂತ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಹೇಗಾಗ್ಬಿಟ್ಟಿದೆ ಗೊತ್ತಾ ಇವಾಗ. ಇದಕ್ಕೆ ರೈಟ್ ಆನ್ಸರ್ ಅಂತ ಇಲ್ಲ. ನಾನು ಯೋಚನೆ ಮಾಡಿದ್ದೀನಿ, ನಂಗೆ ರೈಟ್ ಆನ್ಸರ್ ಸಿಕ್ಕಿದೆ ಅಂತ ಅಲ್ಲ. ಬಟ್ ಒಂಥರ ಬೇಜಾರಾಗುತ್ತೆ. ಇವಾಗ ಎಷ್ಟೊಂದು ಜನ ನನ್ನ ಕ್ಲೈಂಟ್ಸ್ ಜೊತೆನೂ ಮಾತಾಡ್ತಾ ಇರ್ತೀನಿ. ಅವ್ರ ಇವಾಗ ಹಾಗೆ ಸುಮ್ಮನೆ ಫ್ರೆಂಡ್ಸ್ ಸಿಗ್ತಾರೆ, ಅಥವಾ ಯಾರೋ ಒಬ್ಬ ಹೊಸೊಬ್ಬ ಸಿಗ್ತಾನೆ, ಅವ್ನ ಸ್ಟೋರಿ ನನಗೆ ಸ್ಟೋರೀಸ್ ಕೇಳಿಸೋಳಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಿಂಗೆ ಸ್ಟೋರಿ ಕೇಳಿದಾಗ ಜನರು ಅವ್ರದ್ದು ಸ್ಟೋರಿ ಹೇಳ್ತಾರೆ. ಅವ್ರು ಯಾಕೆ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತ ಹೇಳಿದಾಗ, ಅಯ್ಯೋ ರಾಮ, ಎಷ್ಟು ಕಷ್ಟಪಡ್ತಾ ಇದಾರಲ್ಲ ಗುರು. ಫಾರ್ ಎಕ್ಸಾಂಪಲ್ ಒಂದು ಕ್ಲೈಂಟ್ ಇದ್ದಾರೆ, ಅವ್ರು ಜರ್ಮನಿಯಲ್ಲಿ ಇರ್ತಾರೆ. ಬಟ್ ಅವ್ರು ಒಂಥರ ಲೈಕ್ ಏನೇ ಒಂಚೂರು ಏನಾದರೂ ಆದರೆ ಲೈಫಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗ್ಬೇಕು ನೀವು ದಾರಿ, ಒಂಚೂರು ಹಿಂಗೆ ಕಟ್ಟು ಬಂತು, ಆ ಥರ ಆದರೆ ಅಷ್ಟೇ ಮುಗೀತು. ಶೆಲ್ ಒಳಗಡೆ ಹೋಗ್ಬಿಡ್ತಾರೆ. ಏನೂ ಮಾಡಲ್ಲ, ಕೆಲಸ ಮಾಡಲ್ಲ, ವರ್ಕೌಟ್ ಮಾಡಲ್ಲ, ಇನ್ನೊಂದು ಮಾಡಲ್ಲ. ನಾನು ಇಷ್ಟು ಎಫೆಕ್ಟ್ ಏನಕ್ಕೆ ಆಗ್ತಿದ್ದಾರೆ ಜನ. ಆ್ಯಂಡ್ ಒಬ್ಬರು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ನಾನು ಇದು ಟೈಮ್ ಆ್ಯಂಡ್ ಟೈಮ್ ಅಗೇನ್ ಕೇಳಿಸ್ಕೊಂಡು ನನಗೆ ಒಂದು ಪ್ಯಾಟರ್ನ್ ರಿಕಗ್ನಿಷನ್ ಆದಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಸೊ ತುಂಬ ಬೇಜಾರಾಗತ್ತೆ ರೀ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಂದರೆ ಟೆಕ್ನಾಲಜಿ ಬೆಳೆದಂಗೆ ನಮ್ಮ ಹ್ಯೂಮನ್ ಟಚ್ ಆರ್ ದ ಅಮೌಂಟ್ ಆಫ್ ಹ್ಯಾಪಿನೆಸ್ ದಟ್ ವಿ ಹ್ಯಾವ್ ಕಡಿಮೆ ಆಗ್ತಾಯಿದೆ. ನಾನು ಇದು ನೋಡಿದ್ದೀನಿ. ನಮ್ಮ ತಾತಂದರು, ನಮ್ಮ ಮುತ್ತಾತಂದರು, ನಮ್ಮ ಅಜ್ಜಿ ಅಂದರು, ನಮ್ಮ ಅಪ್ಪ ಅಮ್ಮಂದರು ಇದಕ್ಕಿಂತ ತುಂಬ ಖುಷಿಯಾಗಿದ್ದರು. ಅವ್ರದ್ದು ಮೀನ್ಸ್ ಕಡಿಮೆ ಇತ್ತು, ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಇತ್ತು, ಅವರು ಜಾಸ್ತಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಮಾಡ್ತಾ ಇರಲಿಲ್ಲ, ಅವರು ಡಾಲರ್ಸಲ್ಲಿ ದುಡಿತಾ ಇರಲಿಲ್ಲ. ಆದ್ರೂ 100% ನಾನು ಬರೆದು ಕೊಡ್ತೀನಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ಗಿನ ಖುಷಿಯಾಗಿದ್ರು ಅವರು. ಬಿಕಾಸ್ ಅವ್ರದ್ದು ಇಷ್ಟೇ ಜಗತ್ತಿತ್ತು. ನಮ್ಮದು ಹೇಗಾಗಿದೆ ಇವಾಗ, ದೊಡ್ಡದು ಬೆಳೆದು ಅವ್ರದ್ದು ಇವ್ರದ್ದು ಎಲ್ಲರದು ನೋಡಿ ನಾವು ಕಂಪೇರ್ ಮಾಡ್ಕೊಂಡು ನಮ್ಮ ಲೈಫ್ನ ಒಟ್ಟಿನಲ್ಲಿ ಯಾರೂ ಖುಷಿಯಾಗಿಲ್ಲ ಗುರು. ಒಂದೇನು ಕಲ್ತೀನಂದರೆ, ಒಂದು 10 ಜನ ಮೀಟ್ ಆದರೆ ನೀವು 9 ಜನ ಬೇಜಾರಾಗಿದ್ದಾರೆ ಅವ್ರ ಲೈಫಲ್ಲಿ. ಇಟ್ ಕುಡ್ ಬಿ ಫಾರ್ ಎನಿಥಿಂಗ್. ಒಬ್ಬರು ಫೈನಾನ್ಷಿಯಲಿ ವೆಲ್ ಆಫ್ ಇಲ್ಲ ಅಂತ ಬೇಜಾರಿದ್ದಾರೆ, ಒಬ್ಬರು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿಲ್ಲ, ಯಾರು ಸಿಗ್ತಾ ಇಲ್ಲ ಅಂತ ಬೇಜಾರಾಗಿದ್ದಾರೆ, ಇನ್ನೊಬ್ಬರು ಮದುವೆ ಆದವರು ನಂದು ಲೈಫ್ ಸರಿ ಇಲ್ಲ ಅನ್ನೋದು ಬೇಜಾರಾಗಿದ್ದಾರೆ, ಲೈಫ್ ಸರಿಯಾಗಿ ನನಗೆ ಸಿಗ್ತಾ ಇಲ್ಲ ಅನ್ನೋರು ಇದ್ದಾರೆ, ಇನ್ನೊಬ್ರು ಎಲ್ಲ ಆಗಿ ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಇದ್ದಾರೆ. ಇದೆಲ್ಲ ಆದವರು ಏನು ಗುರು ಇದೆಲ್ಲ ಆಯಿತು ಅಂದರೆ ನನಗೆ ಖುಷಿ ಇಲ್ವಲ್ಲ. ಫೈನಾನ್ಷಿಯಲಿ ವೆಲ್ ಆಫ್ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಕೆಲಸ ಚೆನ್ನಾಗಿದೆ, ಆದರೂ ಏನೋ ಒಂಥರ ವೈಡ್ ಇದೆಯಲ್ಲ ಲೈಫಲ್ಲಿ, ಏನಕ್ಕೆ ಹಿಂಗೆ ಬೇಜಾರಾಗ್ತಾ ಇದೆ ಅನ್ನೋರು ಇದ್ದಾರೆ. ಸೊ ಬೇಸಿಕಲಿ ಏನು ಗೊತ್ತಾ, ಪರ್ಫೆಕ್ಟ್ ಲೈಫ್ ಯಾರ್ದು ಇಲ್ಲ. ಜನರು ಪರ್ಫೆಕ್ಷನ್ ಚೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಇವಾಗ ನಿಮ್ಗೊಂದು ಐಡಿಯಲ್ ಲೈಫ್ ಅಂತ ನೀವು ಅಂದ್ಕೊಂಡು ನೀವು ಅದನ್ನ ಚೇಸ್ ಮಾಡ್ತಾ ಹೋದಂಗೆ ಯು ವಿಲ್ ನೆವರ್ ಮೀಟ್ ದಟ್ ಐಡಿಯಲ್ ಲೈಫ್. ಸೊ ಅದು ಆಲ್ವೇಸ್ ಒಂದು ಸ್ವಲ್ಪ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಆ ಗ್ಯಾಪ್ ಇರೋದ್ರಿಂದ ನಿಮ್ಗೆ ಅದು ಬೇಜಾರಾಗ್ತಾನೇ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಬೇಗ ಮೂವ್ ಆನ್ ಆಗಲ್ಲ, ಅಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತೀವಿ. ನಾವು ದೇವ್ರಿಗೆ ಬೇಡ್ಕೋತೀವಿ, ಇದು ಮಾಡ್ತೀವಿ, ದೇವ್ರು ಆ್ಯಕ್ಚುಲಿ ನಿಮ್ಗೆ ಒಳ್ಳೇದು ಮಾಡಿರ್ತಾನೆ. ಅಪ್ಪ ರಾಜು, ಇದರಿಂದ ಮುಂದೆ ಹೋಗೋಗ್ರಿ ನೀನು, ಅದಕ್ಕೆ ನಿನಗೆ ಇದನ್ನು ಮಾಡಿಸಿರೋದು ಅಂತ. ಇಲ್ಲ, ನಾವು ಹಿಂಗೆ ಆಗಬೇಕು, ನಾವು ಇದನ್ನೇ ತಿನ್ನಬೇಕು ಅಂತ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ ರೀ. ನೀವು ಸಕ್ಸಸ್ಫುಲ್ ಇರ್ತಾರೆ ನೋಡಿ, ಅವರನ್ನು ನೋಡಿಬೇಕು ನೀವು. ಎನಿಥಿಂಗ್ ಅಂದರೆ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ನಾನು ಫೈನಾನ್ಷಿಯಲಿ ವೆಲ್ ಆಫ್ ಅವ್ರ ಕರಿಯರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಓವರ್ ಆಲ್ ಇವಾಗ ಇಟ್ ಕುಡ್ ಬಿ ಇನ್ ಎನಿ ಫೀಲ್ಡ್. ಅವರು ರಿಲೇಷನ್ಶಿಪ್ಪಲ್ಲಿ ತುಂಬ ಇದಾಗಿದ್ದಾರೆ, ಬೆಳೆದಿದ್ದಾರೆ, ಹಸ್ಬೆಂಡ್ ವೈಫ್ ಸ್ಪೌಸ್ನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ಹೇಗೆ ರಿಲೇಷನ್ಶಿಪ್ಪಲ್ಲಿ ಹೇಗಿರಬೇಕು, ಅಥವಾ ಅಮ್ಮ ಮಗನ ರಿಲೇಷನ್ಶಿಪ್ಪು, ಆರ್ ದೇ ಹ್ಯಾವ್ ಡನ್ ರಿಯಲಿ ವೆಲ್ ಇನ್ ದೇರ್ ಕರಿಯರ್. ಸೊ ನೀವು ಯಾವುದೇ ನೋಡಿ, ನೀವು ಎಲ್ಲ ಏರಿಯಾಸಲ್ಲೂ ಫೇಲ್ಯೂರ್ ಬಂದೇ ಬರುತ್ತೆ. ಓಕೆ, ನಿಮ್ಮ ಹೆಂಡತಿ ಜೊತೆ ಜಗಳ ಆಗೇ ಆಗುತ್ತೆ, ನಿಮ್ಮ ಮಕ್ಕಳ ಜೊತೆ ಜಗಳ ಆಗೇ ಆಗುತ್ತೆ, ನಿಮ್ಮ ಬಾಸ್ ಜೊತೆ ಜಗಳ ಆಗೇ ಆಗುತ್ತೆ, ಕರಿಯರ್ಸಲ್ಲಿ ಹಿಟ್ ಬಂದೇ ಬರುತ್ತೆ, ಜಾಬ್ ಹೋಗೇ ಹೋಗುತ್ತೆ. ಇವೆಲ್ಲ ಇವೆಂಟ್ಸು.
ನೀವು ಈ ಈವೆಂಟ್ಸ್ಗೆ ಮೀನಿಂಗ್ ಕೊಡ್ತಾ ಹೋದರೆ ನಿಮ್ಮ ಲೈಫಲ್ಲಿ ನೀವೇನು ಮಾಡೋಕ್ಕೆ ಆಗಲ್ಲ. ನೀವು ಈ ಈವೆಂಟ್ಸ್ನ ಒಂದು ಈವೆಂಟ್, ಓಕೆ ಇದರಿಂದ ನಾನೇನು ಕಲಿಬೋದು ಆಯಿತಾ ಒಂದು, ಆ್ಯಂಡ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ದಟ್ ಐ ಕ್ಯಾನ್ ಟೇಕ್ ಅಂತ ನೀವು ಈ ಎರಡು ಥರ ಯೋಚನೆ ಮಾಡಿದ್ರೆ ನಿಮಗೆ ಬೇಜಾರಾಗಲ್ಲ. ಆಮೇಲೆ ಅಫ್ಕೋರ್ಸ್ ಬೇಜಾರಾಗತ್ತೆ, ಬಟ್ ಯು ವಿಲ್ ಬಿ ಏಬಲ್ ಟು ಮೂವ್ ಆನ್ ಫಾಸ್ಟರ್ ಆ್ಯಂಡ್ ಕ್ವಿಕ್ಕರ್. 10 ವರ್ಷ ತೊಗೊಂಡು ಮೂವ್ ಆನ್ ಆಗೋದು ಎಷ್ಟಿದೆ, 10 ದಿನ ತೊಗೊಂಡು ಮೂವ್ ಆನ್ ಆಗೋದು ಹೇಗಿದೆ ಅಲ್ವಾ? ನೀವು 10 ದಿನ ಬೇಜಾರಿದ್ದು ಮೂವ್ ಆನ್ ಆಗಿ 11th ಡೇ ಮೂವ್ ಆನ್ ಆದರೆ ನಿಮಗೆಷ್ಟು ಓಕೆ, ಇನ್ನೂ ಎಷ್ಟು ವರ್ಷ ಇದೆ ನನಗೆ ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಬ್ಬೊಬ್ರು ಇರ್ತಾರೆ 10 ವರ್ಷ ಆದ್ರೂ ಅದೇ ಸ್ಟೇಜಲ್ಲೇ ಸ್ಟಕ್ ಆಗಿ. ನಾನು ನೋಡಿದ್ದೀನಿ ಗುರು, ನಾನು ಸುಮ್ಮನೆ ಕತೆ ಮಾಡ್ಕೊಂಡು ಹೇಳ್ತಾ ಇಲ್ಲ. 10 years ಬಿಹೈಂಡ್ ಒನ್ ಪರ್ಸನ್ ಸ್ಟಕ್ ಆಗಿರೋದು ನಾನು ನೋಡಿದ್ದೀನಿ ಕಣ್ಣಾರೇನೆ. ಓಕೆ, ಸೊ ಈ ಥರದ ತಪ್ಪುಗಳು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನನಗೆ ಅನಿಸುತ್ತೆ. ಅಫ್ಕೋರ್ಸ್ ಐ ಆಮ್ ನೋಬಡಿ ಟು ಜಡ್ಜ್, ನಾನು ನಿಮ್ಮ ಪೊಸಿಷನಲ್ಲಿ ಇಲ್ಲ, ಸೊ ನಾನು ಹೇಳೋಕ್ಕಾಗಲ್ಲ. ಬಟ್ ನನಗೇನು ಅನಿಸುತ್ತೆ ಅಂದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಹ್ಯುಮ್ಯಾನಿಟಿ. ಬಟ್ ಬರ್ತಾ ಬರ್ತಾ ತುಂಬ ವೀಕ್ ಆಗ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ವೆರಿ ಸ್ಯಾಡ್. ತುಂಬ ಬೇಜಾರಾಗತ್ತೆ. ಎನಿವೆ, ತುಂಬ ಥಾಟ್ಸ್ ಬರ್ತಾ ಇರುತ್ತೆ, ಬಟ್ ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರೂ ಕೇಳಿಸ್ಕೊಳ್ಳಲ್ಲ. ನಿಮ್ದೇನು ಸಜೆಷನ್ ಇದೆ ಇದರಲ್ಲಿ? ನಿಮ್ಗೇನು ಅನಿಸ್ತು ಇವಾಗ ಇದೊಂದು 2-3 ನಿಮಿಷ ಹೊಡೆವರ್ 5 ನಿಮಿಷ ಮಾತಾಡೋದ್ನಲ್ಲ, ಈ ಟಾಪಿಕ್ ಮೇಲೆ ಅಥವಾ ಈ ಫ್ಲೋ ಆಫ್ ಥಾಟ್ಸ್ ಮೇಲೆ ನಿಮ್ಗೇನಾದರೂ ಒಪಿನಿಯನ್ ಇದೆಯಾ? ನಿಮ್ದೇನಾದರೂ ಸಜೆಷನ್ ಇದೆಯಾ? ನಿಮ್ಗೇನು ಅನಿಸ್ತು ಈ ವಿಡಿಯೋ ನೋಡಿ? ಯಾರೇ ನೋಡಿದಿರೋ? ತುಂಬ ಕಡಿಮೆ ಜನ ನೋಡ್ತಾರೆ, ಇವೆಲ್ಲ ನೋಡೋದು ಇಲ್ಲ, ಇಂಟ್ರೆಸ್ಟ್ ಇರೋದು ಇಲ್ಲ ಜನರಿಗೆ. ಬಟ್ ನಾನು ಇನ್ಮೇಲೆ ಈ ಥರದೇ ಮಾಡ್ತೀನಿ ಗುರು. ನಾನು ಹಾರ್ಟ್ ಟು ಹಾರ್ಟ್ ಮಾತಾಡಬೇಕಪ್ಪ, ಸುಮ್ಮನೆ ನಾನು ಐ ಡೋಂಟ್ ವಾಂಟ್ ಟು ಬಿ ಫೇಕ್. ಸೊ ನಾನು ಹಾರ್ಟ್ ಟು ಹಾರ್ಟ್ ಮಾತಾಡ್ತೀನಿ. ನಾನು ಟ್ರಾವೆಲ್ ಮಾಡಿದ್ರೂ ಹಿಂಗೆ ತೋರಿಸೋದು ವ್ಲಾಗ್ಸ್ ಇನ್ಮೇಲೆ. ಸೊ ನಿಮಗೆ ಇಫ್ ಯು ಆರ್ ಸೀಯಿಂಗ್ ದಿಸ್ ವ್ಲಾಗ್, ನಿಮ್ದು ಒಪಿನಿಯನ್ ಏನು ಅಂತ ಐ ವುಡ್ ರಿಯಲಿ ಲೈಕ್ ಟು ನೋ, ಜೆನ್ಯೂನ್ಲಿ, ನಾಟ್ ಜಸ್ಟ್ ಟು ಗೆಟ್ ಕಾಮೆಂಟ್ಸ್ ಆನ್ ಮೈ ವಿಡಿಯೋ ಅಲ್ಲ. ನಂಗೆ ಐ ಜೆನ್ಯೂನ್ಲಿ ವಾಂಟ್ ಟು ನೋ ನಿಮ್ಮ ಲೈಫ್ ಹೇಗಿದೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಲೋ ಆಫ್ ಥಾಟ್ಸ್ ಹೇಗಿದೆ ಅಂತ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ನೋ. ಸೊ ಪ್ಲೀಸ್ ಕಾಮೆಂಟ್ ಮಾಡಿ ನೋಡೋಣ.